ಸಿರೋ ತಮಿಳುನಾಡು ಪೋಲ್ ಇದರಲ್ಲಿ ಗೆಲ್ಲೋದು ಯಾರು ರಿಲೀಸ್ ಆಗಿದೆ ಹೊಸದಾದಂತಹ ಒಂದು ಸಮೀಕ್ಷೆ IIDS ಎಲೆಕ್ಷನ್ ಒಪಿನಿಯನ್ ಸಮೀಕ್ಷೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮಾಕ್ರೆಟಿಕ್ ಸ್ಟ್ರಾಟಜೀಸ್ ಹಾಲಿ ಸಿಎಂ ಸ್ಟಾಲಿನ್ ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ತಾರಾ ಅಣ್ಣಾ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟ ಗೆಲ್ಲತ್ತಾ ಅಥವಾ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಕಮಾಲ್ ಮಾಡುತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮಾಕ್ರೆಟಿಕ್ ಸ್ಟ್ರಾಟಜೀಸ್ ಈ ಸಮೀಕ್ಷೆಯ ಪ್ರಕಾರ ಗೆಲುವು ಯಾರ್ದಾಗತ್ತೆ ಸೋಲು ಯಾರ್ದಾಗತ್ತೆ ಸಾಕಷ್ಟು ಕುತೂಹಲವನ್ನ ಕೆಡಿಸ್ತಾ ಇರುವಂತದ್ದು ತಮಿಳುನಾಡು ಪೋಲ್ ಗೆಲ್ಲೋದು ಯಾರು ರಿಲೀಸ್ ಆಗಿದೆ ಹೊಸದಾದಂತಹ ಸಮೀಕ್ಷೆ IIDC ಎಲೆಕ್ಷನ್ ಒಪಿನಿಯನ್ ಸಮೀಕ್ಷೆ ರಿಲೀಸ್ ಆಗಿದೆ ಹೊಸದಾದಂತಹ ಸಮೀಕ್ಷೆ ತಮಿಳುನಾಡು ಪೋಲ್ ಗೆಲ್ಲೋದು ಯಾರು ಇದರಲ್ಲಿ ಸೋಲ್ ಯಾರನ್ನ ಉಂಟಾರೆ ಹಾಲಿ ಸಿಎಂ ಸ್ಟಾಲಿನ್ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ತಾರಾ ಅಥವಾ ಬದಲಾವಣೆಯ ನಿರೀಕ್ಷೆ ಏನಾದರೂ ಇದೆಯಾ ಅಣ್ಣಾ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟ ಗೆಲ್ಲುವಂತಹ ಸಾಧ್ಯತೆಗಳು ಇದೆಯಾ ಯಾವ್ಯಾವ ರೀಸನ್ಸ್ಗಾಗಿ ಇನ್ನು ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಏನಾದರೂ ಕಮಾಲ್ ಮಾಡುತ್ತಾ ಈ ಬಾರಿ ಕಂಪ್ಲೀಟ್ ಆದಂತಹ ಸಮೀಕ್ಷೆಯನ್ನು ಮಾಡಿರುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮಾಕ್ರೆಟಿಕ್ ಸ್ಟ್ರಾಟಜೀಸ್ ಪ್ರಕಾರ ಈ ಒಂದು ಸಮೀಕ್ಷೆಯ ಪ್ರಕಾರ ಯಾರು ಗೆಲ್ತಾರೆ ಸೋಲ್ ಯಾರಿಗೆ ಸಿಗತ್ತೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಮಾಹಿತಿ ಒಂದೇ ಪಕ್ಷದಲ್ಲಿ ಸತತ 2 ಬಾರಿಯ ಇತಿಹಾಸ ಕೂಡ ಇರೋದಿಲ್ಲ ಸೊ ಹಾಗಾಗಿ ಯಾರು ಉಳಿದುಕೊಳ್ತಾರೆ ಯಾರಿಗೆ ಗೆಲುವು ಸಿಗತ್ತೆ ಮೈತ್ರಿಕೂಟ ಗೆಲ್ಲುವಂತಹ ಸಾಧ್ಯತೆಗಳು ಬಿಜೆಪಿ ಮೈತ್ರಿಕೂಟ ಗೆಲ್ಲುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಸೊ ಯಾವೆಲ್ಲ ಕಾರಣಗಳಿಂದಾಗಿ ಉಳಿದುಕೊಳ್ಳಬಹುದು ಇನ್ನು ಸೋಲಾದರೆ ಯಾವೆಲ್ಲ ಕಾರಣಗಳಿಂದಾಗಿ ಸೋಲಾಗಬಹುದು ಸೊ ಕಂಪ್ಲೀಟ್ ಆದಂತಹ ಒಂದು ಸಮೀಕ್ಷೆಯನ್ನು ಮಾಡಿದೆ ಇನ್ನು ತಮಿಳುನಾಡು ರಾಜಕೀಯವೇ ಸಂಪೂರ್ಣವಾಗಿ ಭಿನ್ನವಾಗಿದೆ ಒಂದೇ ಪಕ್ಷ ಸತತ 2ನೇ ಬಾರಿ ಅಧಿಕಾರ ಬಂದ ಇತಿಹಾಸ ಇರೋದಿಲ್ಲ ಸೊ ಆದರೆ ಈ ಬಾರಿ ದ್ರಾವಿಡ ನಾಡಿನ ಮತದಾರರ ಮನ ಡಿಫರೆಂಟ್ ಆಗಿರುವಂಥದ್ದು IIDS ಸಮೀಕ್ಷೆಯ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಮುಖಭಂಗವಾಗಿದೆ ಅತಿ ಹೆಚ್ಚು ನಿರೀಕ್ಷೆ ಹುಟ್ಟಿಸಿರುವಂತಹ ವಿಜಯ್ ಅವರ ಟಿವಿಕೆ ಪಕ್ಷ ಮಕಾಡೆ ಮಲಗಿದೆ ಎಲ್ಲರ ನಿರೀಕ್ಷೆಗಳನ್ನು ಸುಳ್ಳು ಮಾಡಲಿದೆ ತಲಪತಿ ವಿಜಯ್ ಪಕ್ಷ ಟಿವಿಕೆ ವೋಟ್ ಶೇರು ಹೆಚ್ಚು ಪಡೆದರೂ ಕೂಡ ಅಧಿಕಾರದಿಂದ ವಿಜಯ್ ಪಕ್ಷ ದೂರ ಉಳಿದಿರುವಂಥದ್ದು ಇದೇ ಮೊದಲ ಬಾರಿಗೆ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೇರಲಿದೆ ಇದು IIDS ಸಂಸ್ಥೆ ನಡೆಸಿದಂತಹ ತಮಿಳುನಾಡು ಎಲೆಕ್ಷನ್ನ ಒಪಿನಿಯನ್ ಪೋಲ್ ಒಂದಷ್ಟು ನಿರೀಕ್ಷೆಗಳಿದೆ ಅಂದರೆ ಈ ಬಾರಿ ದ್ರಾವಿಡ ನಾಡಿನ ಮತದಾರರ ಮನಸ್ಸು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು ಸೊ ಏನು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂಥದ್ದು ಹೆಚ್ಚು ನಿರೀಕ್ಷೆ ಹುಟ್ಟಿಸಿದೆ ವಿಜಯ್ ಅವರ ಟಿವಿಕೆ ಪಕ್ಷ ಈ ಹಿಂದೆ ಮಕಾಡೆ ಮಲಗಿತ್ತು ಸೊ ಇವಾಗ ಏನಾಗತ್ತೆ ಕಾದು ನೋಡಬೇಕು ಕಾರು ಚಾಲಕನಿಗೆ ಬರೀ ಟಿಕೆಟ್ ಕೊಟ್ಟು ಸಾಕಷ್ಟು ಒಂದು ರೀತಿ ಅಟ್ರ್ಯಾಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಇನ್ನು ಸಮೀಕ್ಷೆಯ ಪ್ರಕಾರ ನೋಡ್ತಾ ಹೋಗೋದಾದರೆ IIDS ಒಪಿನಿಯನ್ ಪೋಲ್ ಅನ್ನು ನೋಡ್ತಾ ಹೋಗೋದಾದರೆ ಸೀಟ್ ಶೇರ್ಸ್ ಡಿಎಂಕೆ ಪ್ಲಸ್ 121 ಇನ್ನು AIADMK ಪ್ಲಸ್ 83 ಸೊ ಟಿವಿಕೆ ಪಾರ್ಟಿ 3 ಇನ್ನು IIDS ಒಪಿನಿಯನ್ ಪೋಲ್ ವೋಟ್ಸ್ ಶೇರ್ನ ನೋಡ್ತಾ ಹೋಗೋದಾದರೆ DMK plus 37.5%, AIADMK plus 33.63%, TVK party 24.71% ಇದೆ.
ಸಮೀಕ್ಷೆಯ ಪ್ರಕಾರ ಕಂಡು ಬರ್ತಾ ಇರುವಂತಹ ಒಂದು ಒಪಿನಿಯನ್ ಪೋಲ್ ಇದು. ಇದೇ ಮೊದಲ ಬಾರಿಗೆ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಏರಲಿದೆ ಅನ್ನುವಂತಹ ಮಾತುಗಳು ಕೂಡ. ಸೊ ಐಐಡಿಸಿ ಸಂಸ್ಥೆ ನಡೆಸಿದಂತಹ ತಮಿಳುನಾಡು ಎಲೆಕ್ಷನ್ನ ಒಪಿನಿಯನ್ ಪೋಲ್ ಇದಾಗಿದೆ. ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ರಾಜಕೀಯವೇ ಭಿನ್ನವಾಗಿರುವಂಥದ್ದು. ಒಂದೇ ಪಕ್ಷ ಸತತ 2 ಬಾರಿ ಅಧಿಕಾರಕ್ಕೆ ಬಂದಂತಹ ಇತಿಹಾಸ ಕೂಡ ಇಲ್ಲಿ ಇಲ್ಲ. ಆದರೆ ಈ ಬಾರಿ ದ್ರಾವಿಡ ನಾಡಿನ ಮತದಾರರ ಮನ ಡಿಫ್ರೆಂಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೇರೆ ಬೇರೆ ರೀತಿಯ ಆಲೋಚನೆಗಳು ಕೂಡ ಬಂದಿರುವಂಥದ್ದು. ಸೊ ಐಐಡಿಸಿ ಸಮೀಕ್ಷೆ ಮಾಡಿದ್ದರ ಪ್ರಕಾರವಾಗಿ